ಹಾಯ್ ಹಲೋ ವೆಲ್ಕಮ್ ಟು ಜಗತಿ ಬ್ಲಾಗ್. ನಾವು ಇವತ್ತು ಹುಬ್ಳಿಯಿಂದ ಗೋವಾಕ್ಕೆ ಹೋಗ್ತಾ ಇದ್ದೀವಿ. ನಾವು ಹುಬ್ಳಿಯಿಂದ ವಯಾ ರಾಮನಗರ ಅಂತ ಒಂದು ಊರು ಬರುತ್ತೆ, ಆ ರೂಟಲ್ಲಿ ನಾವು ಗೋವಾಕ್ಕೆ ಹೋಗಿದ್ದು. ಸಿಂಗಲ್ ರೋಡ್ ಇದೆ, ಚೆನ್ನಾಗಿದೆ, ಬಟ್ ಅಲ್ಲಲ್ಲಿ ಮಾತ್ರ ಸ್ವಲ್ಪ ರೋಡಿನ ವರ್ಕ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಈ ರೂಟಲ್ಲಿ ನಮಗೆ ಅಲ್ಲಲ್ಲಿ ಫಾರೆಸ್ಟ್ ಸಿಗೋದ್ರಿಂದ ತುಂಬ ಖುಷಿ ಕೊಡುತ್ತೆ, ಯಾಕಂದರೆ ಡ್ರೈವ್ ಮಾಡೋಕ್ಕೆ. ನಾವು ಫಸ್ಟ್ ಟೈಮ್ ಗೋವಾಗ ಹೋಗ್ತಾ ಇರೋದು. ಈ ರೂಟ್ ನಮಗೆ ತುಂಬ ಚೆನ್ನಾಗಿ ಅನ್ನಿಸ್ತು. ಯಾವುದೇ ಥರ ರೋಡ್ ಹಾಳಾಗಿರೋದಾಗಲಿ ಯಾವುದೇ ಕಂಡು ಬರಲಿಲ್ಲ ನಮಗೆ. ಬಟ್ ಅಲ್ಲಲ್ಲಿ ರೋಡ್ ವರ್ಕ್ ನಡೀತಾ ಇತ್ತು. ಅದು ಬಿಟ್ಟರೆ ಈ ರೂಟ್ ನಮಗೆ ತುಂಬ ಚೆನ್ನಾಗಿ ಅನ್ನಿಸ್ತು. ಡ್ರೈವಿಂಗಲ್ಲಿ ಯಾವುದೇ ಥರ ಕಷ್ಟ ಆಗಲಿಲ್ಲ. ಇಲ್ಲಿ ನಮಗೆ ನಿಲ್ಸಿರೋದು ಫಾರೆಸ್ಟ್ ಒಳಗಡೆ ಎಂಟ್ರಿ ಆಗೋದ್ರಿಂದ ಎಂಟ್ರಿ ಫೀಸ್ ಅಂತೇಳಿ ತಗೊಂಡ್ರು. ಇಲ್ಲಿಂದ ನಮಗೆ ಫಾರೆಸ್ಟ್ ಸ್ಟಾರ್ಟ್ ಆಗುತ್ತೆ. ಏನಕ್ಕೆ 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 इधर फॉरेस्ट स्टार्ट आगे कितने किलोमीटर है फॉरेस्ट? ರೋಡ್ ಮಾತ್ರ ತುಂಬ ಚೆನ್ನಾಗಿದೆ. ಎಲ್ಲೂ ನಿಮಗೆ ಬೇಜಾರು ಅನ್ಸಲ್ಲ ರೋಡು ಅಂದರೆ ಡ್ರೈವ್ ಮಾಡೋಕ್ಕೆ. ಯಾಕಂದರೆ ರೋಡ್ ಚೆನ್ನಾಗಿಲ್ಲ ಅಂತಂದರೆ ತುಂಬ ಬೇಜಾರಾಗುತ್ತೆ ಡ್ರೈವ್ ಮಾಡೋಕ್ಕೆ. ಬಟ್ ಈ ರೋಡ್ ತುಂಬ ಚೆನ್ನಾಗಿದೆ. ಇದು ನೀವು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಕರ್ನಾಟಕಕ್ಕೆ ಬರುತ್ತೆ. ಕರ್ನಾಟಕ ಫುಲ್ಲು ಬಾರ್ಡರ್ವರೆಗೂ ಸಿಮೆಂಟ್ ರೋಡ್ ಹಾಕಿದ್ದಾರೆ. ಇಲ್ಲಿಗೆ ನಮ್ಮ ಕರ್ನಾಟಕ ಬಾರ್ಡ್ರ್ ಮುಗೀತು ಅನಿಸುತ್ತೆ. ಯಾಕಂದರೆ ಒಂದು ಬೋರ್ಡ್ ಹಾಕಿದ್ದಾರೆ, ಪುನಃ ಬನ್ನಿ ಅಂತ. ಇಲ್ಲಿಂದ ಗೋವಾ ಸ್ಟಾರ್ಟ್ ಆಗ್ಬೋದು ನಮಗೆ, ಅಂದರೆ ಗೋವಾ ಸ್ಟೇಟ್ ಸ್ಟಾರ್ಟ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು, ಗೋವಾ ಸ್ಟಾರ್ಟ್ ಆದ ಕೂಡಲೇ ಸಿಮೆಂಟ್ ರೋಡ್ ಅಲ್ಲಿಗೆ ಮುಕ್ತಾಯ ಆಗಿದೆ. ಅಲ್ಲಿಂದ ಟಾರ್ ರೋಡ್ ಸ್ಟಾರ್ಟ್ ಆಯಿತು. ಬಟ್ ಇದೂ ಚೆನ್ನಾಗಿದೆ, ಟಾರ್ ರೋಡು ತುಂಬ ಸಖತ್ತಾಗಿದೆ ರೋಡ್ ಕೂಡ. ಅಲ್ಲಿ ಬಲಗಡೆ ನೀವು ನೋಡ್ತಾ ಇರ್ಬೋದು, ತುಂಬ ಸಖತ್ತಾಗಿದೆ ವ್ಯೂ.
ಯಾಕಂದರೆ ಒಂದು ಸಿಂಗಲ್ ರೋಡ್ ಆಗಿರೋದ್ರಿಂದ ನಾವು ರೋಡಲ್ಲಿ ನಿಂತ್ಕೊಂಡು ಆ ವ್ಯೂ ನೋಡೋಕ್ಕಾಗಲ್ಲ. ಇಲ್ಲಿಂದ ನಮಗೆ ಘಾಟ್ ರೋಡ್ ಸ್ಟಾರ್ಟ್ ಆಗುತ್ತೆ. ರೋಡ್ ಮಾತ್ರ ನಾವು ಹೋದಾಗೆ ತುಂಬ ಚೆನ್ನಾಗಿತ್ತು. ನಾವು ರೀಸೆಂಟಾಗಿ ಹೋಗಿದ್ದು. ನೀವು ಗೋವಾಗೆ ಹೋಗ್ತಾ ಇದ್ದೀರಾ ಅಂತಂದರೆ ಕಾರಲ್ಲಿ ಪೊಲ್ಯೂಷನ್ ಮತ್ತು ಎಲ್ಲ ಡಾಕ್ಯುಮೆಂಟ್ಸು ಕರೆಕ್ಟಾಗಿ ಇಟ್ಕೊಂಡು ಹೋಗಿ. ಯಾಕಂದರೆ ತುಂಬ ಚೆಕಿಂಗ್ ಇರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು, ಇದು ಗೋವಾಗೆ ಎಂಟ್ರಿ ಚೆಕ್ ಪೋಸ್ಟ್. ಇದು ಬಂದಿರೋ ಎಲ್ಲ ಗಾಡಿಗಳನ್ನ ಚೆಕ್ ಮಾಡಿಬಿಡ್ತಾರೆ. पोल्यूशन सर्टिफिकेट दिखा सर. पोल्यूशन दिखा आपको इतना एका दाखवण्यासाठी इधर दिखा इकडे हां आता दाखव. ಥ್ಯಾಂಕ್ ಯು. ಇಲ್ಲಿ ನಮಗೆ ಕೇವಲ ಪೊಲ್ಯೂಷನ್ ಮಾತ್ರ ಕೇಳಿದ್ದು. ಪೊಲ್ಯೂಷನ್ ಚೆಕ್ ಮಾಡಿಸಿದ್ದೀರಾ ಅಂತ ಅದೊಂದು ತೋರಿಸಿದ್ವಿ, ನಮಗೆ ಎಂಟ್ರಿ ಸಿಕ್ತು. ನೀವೇನಾರ ಗೋವಾ ಕಡೆ ಹೋಗ್ತಾ ಇದ್ದೀರಾ ಅಂತಂದರೆ ಕಡ್ಡಾಯವಾಗಿ ಪೊಲ್ಯೂಷನ್ ಚೆಕಪ್ ಮಾಡಿಸ್ಕೊಂಡು ಹೋಗಿ. ಆದ್ರೂ ಎಲ್ಲ ಡಾಕ್ಯುಮೆಂಟ್ಸ್ ಇಟ್ಕೊಂಡಿರ್ರಿ. ಅಲ್ಲಿ ಕೇಳೋದು ಓನ್ಲಿ ಪೊಲ್ಯೂಷನ್ ಮಾತ್ರ. ಯಾಕಂದರೆ ತುಂಬ ಸ್ಟ್ರಿಕ್ಟ್ ಆಗಿದೆ ಗೋವಾ ಪೊಲೀಸರು. ನಿಮಗೆ ಲೆಫ್ಟ್ ರೋಡ್ ಕಾಣಿಸ್ತಾ ಇದೆಯಲ್ಲ, ಇದು ದೂದ್ ಸಾಗರ್ಗೆ ಹೋಗೋ ರೋಡು. ಸ್ಟ್ರೈಟ್ ಹೋದರೆ ಗೋವಾ ಹೋಗುತ್ತೆ, ಲೆಫ್ಟ್ ಹೋದರೆ ದೂದ್ ಸಾಗರ್ಗೆ ಹೋಗುತ್ತೆ. ಬಟ್ ದೂದ್ ಸಾಗರ್ಗೆ ಹೋಗ್ಬೇಕು ಅಂದ್ಕೊಂಡ್ವಿ, ಬಟ್ ನಮಗೆ ಲೇಟಾಗಿ ಹೋಗಿತ್ತು. ನಾವಿಲ್ಲಿ ಟೀ ಕುಡಿದು ಸ್ವಲ್ಪ ರೆಸ್ಟ್ ತಗೊಂಡು ಗೋವಾ ಕಡೆ ಹೊರಟ್ವಿ.